ಏನ್ ಬಾಬಾ ಸಕ್ಕ ಜೂಮ್ನಾಗ ಬರ್ತಾ ಇದ್ದೀರಾ? ಏನ್ ಸಮಾಚಾರ? ಹಲೋ ಬಾಮ ಇದ ಯಾವಾಗಲೂ ಒಂದೇ ಥರ ಇರೋಕ್ಕಾಗ್ತಿದ್ದೇನ? ಬಾಬು ನನ್ನ ಮೇಲಿರೋ ಜಿದ್ಗೆ ಲೆಕ್ಕ ಗಿಕ್ಕ ಕಲ್ತ್ಕೊ ಬಂದಿಲ್ಲ ತಾನೆ? ಆಡ್ ಭಯ ಆಯ್ತಲ್ಲ, ಸಾಕು ಬಿಡು. ಅವ್ವ ನೀನೊಂದು ಮಾತು ನೀನು ಅಳಿಯಂಗೆ ಇಲ್ಲಿ ಕೆಲಸ ಅಲ್ಲ ಅಂತ ಹೇಳ್ಬಿಡವ. ಅವ ನಿನ್ನ ಮಗನಿಗೆ ಇಲ್ಲಿ ಕೆಲಸ ಅಲ್ಲ ಅಂತ ಹೇಳ್ಬಿಡವ, ನಾನು ನೋಡ್ಕೊತೀನಿ. ಎಲ್ಲ ಕಡೆ ಓದ್ದೋರ ತುಂಬ್ಕೊಂಡ್ರೆ ನಮ್ಮ ಹತ್ರ ಎಲ್ಲೋಗಣ? ಓದ್ದವರು ಇಂಥ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಹೇಳೋರ? ನಿಮ್ಮಿಬ್ಬರಿಗೂ ನಾನು ಕೆಲಸ ಕೊಡಕ್ಕಿಲ್ಲ. ಅವ್ವ ಮತ್ತಿನ್ನೇನು ನಮ್ಮ ಶಾಂತಿನ ಮೆಸ್ ಕೆಲಸ ಬಿಡಿಸಿ ಅವಳು ನಮ್ಮ ಮನೆ ಒಳಗೆ ಕೂರಿಸ್ಬೇಕು ಅಂತಿದ್ದೀರಾ? ಕೂರಿಸಿ ನೀನು ಓದ್ದೋನು ವಿದ್ಯಾವಂತ ಕಾಲೇಜ್ಗೆ ಹೋಗ್ದಿರ ಇಲ್ಲಿ ಬಂದು ಕೆಲಸ ಮಾಡೋದು ಸರಿ ಕಾಣ್ತದ? ನೀನು ಹೇಳು. ಯೋನಪ್ಪ ನಾನು ಅವತ್ತೇ ಹೇಳನಿಲ್ವೇ, ನಿನ್ಗಿರೋ ಶಕ್ತಿಗೆ ಈ ಕೆಲಸಗಳಲ್ಲ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋ ಶಕ್ತಿ ನಿಂಗೆ ಐತೆ ಅಂತ ನಾನು ಹೇಳಲಿಲ್ವೇ? ಅವ ನಿಮ್ಮೊಂದು ವಿಷಯ ಹೇಳಬೇಕು. ಇಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಹೇಳು. ಈಗ ನಾನು ಹೇಳ್ತಾ ಇರೋದು ನಿನಗೆ ಬೇಜಾರಾಗ್ಬೋದು, ಆದರೆ ಈ ಪುಟ್ಟಕ್ಕ ಯಾಕೆ ಹೇಳ್ತಾವಳೆ ಅಂತ ನಿಂಗೆ ನಾಳೆ ಅರ್ಥ ಆಗೇ ಆಯ್ತದೆ. ಕಾರಣ ಇಲ್ಲದೆ ನೀವೇನು ಹೇಳಲ್ಲ ಅಂತ ನಂಗೆ ಗೊತ್ತವ, ಆದರೆ ನಾನೀಗ ಹೇಳ್ತಿರೋದು ಅದಲ್ಲವ. ಅವ ದಸರಾ ಹಬ್ಬಕ್ಕೆ ಕುಸ್ತಿ ಪಂದ್ಯ ಏರ್ಪಾಡು ಮಾಡೋರಂತೆ, ಗೆದ್ದವ್ರಿಗೆ 10 ಲಕ್ಷ ಬಹುಮಾನ ಅಂತವ. ಹಾಂ ನಾನು ಕೇಳಿವ್ನಿ ಕಣಪ್ಪ, ಶಾನ ಜೋರಾಗಿ ಮಾಡ್ತಾರಂತೆ. ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿವ್ನವ. ಇದ್ರಲ್ಲಿ ಕೇಳೋದೇನೈತೆ, ನೇವನ್ನು ಕರ್ಕೊಂಡೋಗಿ ಕುಸ್ತಿ ನೋಡ್ಕೊಂಬನ್ನಿ. ಅವ ನೋಡಕ್ಕಲ್ಲವ, ಮತ್ತೆ ನಾನುವೇ ಕುಸ್ತಿ ಆಡುಮ ಅಂತ. ಇದನ್ನ ಇಲ್ಲಿ ತನಕ ಯಾರಿಗೂ ಹೇಳಿಲ್ಲವ, ನಿಮಗೆ ಮೊದಲು. ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಪ್ಪ. ಹ್ಞೂ ಅವ. ಅವ್ವ ತಾವು ಹೇಳ್ದೆ ನಂತವು ಹೇಳ್ತಿದ್ಯಾ ಅಂದರೆ ನಿನ್ನ ಆಸೆ ಅಂಥದ್ದು ಅಂತ ನಂಗೆ ಅರ್ಥ ಆಯ್ತದೆ. ಆದರೆ ನಾನು ಹಿಂಗೆ ಹೇಳ್ತೀನಿ ಅಂತ ನೀನು ಬ್ಯಾಸರ ಮಾಡ್ಕೊಳ್ದಿದ್ರೆ. ಇಲ್ಲಲ್ಲವ, ನೀವು ಹೇಳಿ. ನೀನು ತಡೆಯೋ ಮನಸ್ಸು ನಂಗಿಲ್ಲ, ನಿಂಗೆ ಇಷ್ಟ ಬಂದಂಗೆ ಮಾಡು. ಆದರೆ ದುಡ್ಡಿಗೋಸ್ಕರ ಪಂದ್ಯ ಆಡ್ತೀನಿ ಅಂತೆಲ್ಲ ಅದು ತೆಪ್ಪು. ನಿಂಗೆ ಗೆದ್ರೆ ನಮ್ಗೆಲ್ರಿಗೂ ಸಂತೋಷನೇ, ಸೋತ್ರೆ ಅದನ್ನ ಮನ್ಸಿಗೆ ಹಾಕ್ಕೊಂಡು ಕೊರಕೊಂಡು ಈ ಪಂದ್ಯದ ಬಗ್ಗೆನೇ ಜಿಗುಪ್ಸೆ ಮೂಡಂಗಾಗ್ಬಾರ್ದಲ್ವೇ? ಇಲ್ಲವ, ಆಟನ ಆಟದಂಗೆ ತಯಾರಿ ಮಾಡ್ಕೊಂಡೆ ಆಡ್ತೀನಿ. ಸರಿ, ಒಂದು ನಿಮಿಷ ಬಾರಪ್ಪ. ಕುರ್ಸಿ ಒಂದು ನಿಮಿಷ ನೋಡ್ಕ, ನಾನು ಬರ್ತೀನಿ. ಹಾಂ ಸರಿ ಅವ್ವ. ಅಣ್ಣಯ್ಯ ಕೆಲ್ಸಕೊಂಡ್ಯಾ? ಹ್ಞೂ ಪಲ್ಲವಿ, ತಿಂಡಿ ನನಗೆ ತಂದೀಯಾ? ಹಾಂ, ಇಷ್ಟೊತ್ತಾದರೂ ನೀನು ತಿಂಡಿ ತಿನ್ನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ನಾನೇ ತಗೊಂಬಂದೆ. ಸುಮ್ಮನೆ ಕಾಲೇಜಿಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ, ದಾರಿಲೇ ತಿಂಡಿ ಮಾಡ್ಕೊಂಡು ಹೋಗ್ತೀನಿ. ಓಹ್ ಹೌದಾ? ಅವನ ಮಕ ನೋಡೋಕೆ ಇಷ್ಟ ಇಲ್ಲದೆ ನೀನು ಬರಲಿಲ್ವೇನೋ ಅಂತ ಅಂದ್ಕೊಂಡೆ. ಹೌದಣ್ಣಯ್ಯ, ಸುಮನ್ ಕಾಲೇಜ್ದಾಗ ಯಾಕೆ? ಕಾಲೇಜ್ ಫೀಸ್ ಕಟ್ಟೋಕ್ಕೆ. ಸ್ನೇಹ ಬ್ಯಾಂಕ್ ಲೋನ್ ಅಪ್ಲೈ ಮಾಡ್ತಾಳಂತೆ, ಅದು ಬಂದಮೇಲೆ ಕೊಡ್ತಾಳೆ. ನಮ್ಮ ಅವನಿಂದ ಆಗಿರೋ ಅನಾಹುತಕ್ಕೆ ನಾವು ಅವ್ರಿಗೆ ಏಟ್ ಸಹಾಯ ಮಾಡಿದ್ರೂ ಕಮ್ಮಿನೇ. ಅಣ್ಣಯ್ಯ, ದುಡ್ಡು ಸಾರು. ನನ್ನ ತಂಗಿ ನನಗೆ ಹುಷಾರಂತ ಹೇಳ್ತಿದ್ದಾಳೆ. ಯಾಕೋ ನಮ್ಮ ಟೇಮೇ ಸರಿ ಇಲ್ವಲ್ಲ ಅಣ್ಣಯ್ಯ, ಅದಕ್ಕೆ ಹೇಳ್ದೆ. ಪಲ್ಲವಿ, ಇಷ್ಟು ದಿನ ನಿನಗೆ ಟೈಮ್ ಕೊಟ್ಟು ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಸಾರಿ ಪುಟ್ಟ.
ನಾನು ಅವ್ವ ಹೇಳ್ದಂಗೆ ಕೇಳ್ಕೊಂಡು ಓಡಾಡ್ತಿದ್ನಲ್ಲ, ನೀ ತಾನೇ ಯೋನ್ ಮಾಡ್ತೀಯ. ಅವ್ವನ ಜೊತೆ ಸೇರಿಕೊಂಡು ವಸು ಅತ್ತಿಗೆಗೆ ಸ್ಯಾನೆ ನೋವು ಕೊಟ್ಬಿಟ್ಟಿದ್ದೀನಿ ಅಣ್ಣಯ್ಯ. ಅದೆಲ್ಲ ಈಗ ಯಾಕೆ ಪಲ್ಲವಿ, ಎಲ್ಲ ಸರಿ ಹೋಗುತ್ತೆ ಬಿಡು. ಹಲೋ ಅಣ್ಣಯ್ಯ, ಸ್ನೇಹಕ್ಕ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ಥ್ಯಾಂಕ್ ಯು. ಸುಮಾ, ಥ್ಯಾಂಕ್ಸ್ ಎಲ್ಲ ಯಾಕೆ? ನನ್ನ ತಂಗಿ ಇಂಜಿನಿಯರ್ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅಲ್ವಾ? ಹಾಂ, ನೀನು ಹೆಮ್ಮೆ ಪಡೋ ಥರನೇ ನಾನು ಚೆನ್ನಾಗಿ ಓದ್ತೀನಿ ಅಣ್ಣಯ್ಯ. ನನಗೆ ನನ್ನ ತಂಗಿ ಮೇಲೆ ನಂಬಿಕೆ ಇದೆ. ಸರಿ ಸುಮಾ, ಇನ್ನು 1 ಅವರಲ್ಲಿ ನಿಮ್ಮ ಕಾಲೇಜ್ ಹತ್ರ ಇರ್ತೀನಿ. ಬಾಯ್. ಸರಿ ಅಣ್ಣಯ್ಯ. ಅಣ್ಣಯ್ಯ ತಿಂಡಿ? ಬೇಡ ಪಲ್ಲವಿ, ಲೇಟ್ ಆಗ್ತಿದೆ, ನಾನು ಕಾಲೇಜ್ ಹತ್ರ ಹೋಗಬೇಕು. ರಾತ್ರಿ ಬೇಗ ಬರ್ತೀನಿ, ಇಬ್ಬರು ಕೂತು ಒಟ್ಟಿಗೆ ಊಟ ಮಾಡೋಣ. ಬಾಯ್. ಬಾಯ್ ಅಣ್ಣಯ್ಯ. ಕುಸ್ತಿ ಪಂದ್ಯವ ಗೆದ್ವಾ. ಸ್ನೇಹಂಗೆ ಈಸೆ ಹೇಳಿರಿ ಒಪ್ತಾಳೆ ಅನ್ಕೊಂಡಿದ್ಯಾ? ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿಲ್ಲವ. ಆದರೆ ಕುಸ್ತಿ ಪಂದ್ಯ ಯಾವುದೇ ಕಾರಣಕ್ಕೂ ತೆಪ್ಪದ್ಕಾರಿ ಅಲ್ಲ ಅನ್ನೋದಂತ ಮಾತ್ರ ಗೊತ್ತು. ಸ್ನೇಹ ಅವ್ರು ಒಪ್ತಾರೆ, ಆ ನಂಬಿಕೆ ನಂಗೈತೆ. ಸಮಯ ನೋಡ್ಕೊಂಡು ಅವಳಿಗೂ ಹೇಳ್ಬಿಡಪ್ಪ. ಸರಿವಾ, ನಾನು ಬರ್ತೀನಿ. 1 ನಿಮಿಷ. ಈ ತಿಂಗಳು ಬಂಡಿ ಕಣಪ್ಪ, ಅಮ್ಮವ್ರಿಗೆ ತಲುಪಿಸ್ಬಿಡ್ತೀಯ? ಬಂದೆ ಅಕ್ಕ, ಬಾ ಕುಂತ್ಕೋ, ತಿಂಡಿ ಮಾಡಿವಂತೆ. ಬಾ ರವಿ. ಅಯ್ಯೋ ಅಕ್ಕ, ಇಷ್ಟೊಂದಾ? ಸ್ವಲ್ಪನೇ ಐತೆ, ಬಾಯ್ಲಿ ನಾನು ತಿನ್ನಿಸ್ತೀನಿ. ಚಂದಾಗೈತೆ ನೋವೇ? ಸಾಕಕ್ಕ, ಯಾವ ಬುಕ್ ತೊಗೊಂಡೋಗ್ಬೇಕೋ ಗೊತ್ತಾಗ್ತಿಲ್ಲ. ಕಾಲೇಜು ಈಗ ಶುರುವಾಗೈತೆ, ಅವ್ರಿಗೆ ಹೇಳ್ತಾರೆ ಬಿಡವಿ ಯಾವ ತಕೊಂಡೋಗ್ಬೇಕು ಅಂತ. ಅಕ್ಕ ಸಾಕು, 2 ಹೇಳ್ತುತ್ತು. ಹಾಂ, ತಿನ್ಬಿಡು. ಆಮ್ಯಾಕೆ ಟಿಫನ್ ಬಾಕ್ಸ್ ಹಾಕಿಟ್ಟಿದ್ದೀನಿ, ಮರಿದಂಗೆ ತಕೊಂಡೋಗು. ಅಕ್ಕ, ನಾನು ಕಾಲೇಜಿಗೆ ಯಾವ ಬಸ್ಸಲ್ಲಿ ಹೋಗ್ಬೇಕು? ಬಸ್ ಸ್ಟಾಪ್ ಎಲ್ಲಿದೆ? ದೂರನಾ? ಎಷ್ಟು ದೂರ ನಡಿಬೇಕು? ಈ ಮನೆ ದಾರಿನಾಗೆ ಉದ್ದಕ್ಕೆ ಹೋದ್ರೆ ಅಲ್ಲಿ ಗಂಗಮ್ಮ ಕಲ್ಯಾಣ ಮಂಟಪ ಅಂತ ಐತೆ, ಅಲ್ಲಿ ಬಸ್ ಬಂದು ನಿಲ್ಲಿಸ್ತೈತೆ. ಆ ಬಸ್ನಾಗ ಹೋದ್ರೆ 3ನೇ ಸ್ಟಾಪೇ ನಿನ್ ಕಾಲೇಜು. ಏನು ಪಾಪಮ್ಮ ಕಲ್ಯಾಣ ಮಂಟಪನ? ಅಯ್ಯೋ ಬಾ, ನಾನೇ ನಿನ್ನ ಕಾಲೇಜ್ ಗಂಟ ಬಿಟ್ಬತ್ತೀನಿ. ತಕ್ಕ ನೀರು ಕೊಡಿ, ನಾನು ಹೋಗಿ ಕೈ ತಳ್ಕೊಂಬತ್ತೀನಿ. ಸಹನಾ, ನೀನು ಸುಮನ್ ಜೊತೆ ಕಾಲೇಜ್ಗೆ ಹೋಗ್ತಿದ್ಯಾ? ಹ್ಞೂ ಅತ್ತೆಮ್ಮ, ಅವಳಿಗೆ ಊರು ಹೊಸ್ತಲ್ವೇ, ಅದಕ್ಕೆ ಕಾಲೇಜ್ ಗಂಟ ಅವಾಗ ಬಿಟ್ಬತ್ತೀನಿ. ಅಲ್ಲ, ನೀನು ಹೋಗಲೇಬೇಕಾ? ಅದು ನಿನಗೆ ನಿನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ಇವತ್ತು ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ದೆ. ನೀನೇ ಹೋಗಿ ಪ್ರಸಾದ ತಗೋತೀಯ ಅಂತ ಅರ್ಚಕರ ಹತ್ರನೂ ಹೇಳಿದ್ದೆ. ಕಾಲೇಜಿಂದ ಬತ್ತ ಪ್ರಸಾದ ತಗೊಂಬತ್ತೀನಿ ಬಿಡು ಅತ್ತೆಮ್ಮ. ಅದು ದೇವಸ್ಥಾನ 9:30ಗೆ ಮುಚ್ಚಿಬಿಡ್ತಾರೆ. ನೀನೇ ಒಂದು ಹೆಜ್ಜೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಪ್ರಸಾದ ತಂದಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕನೇ ದೇವಸ್ಥಾನಕ್ಕೆ ಹೋಗ್ತಾಳೆ ಬಿಡಿ ಅತ್ತೆ.
ನೀನು ಹೆಂಗ ಕಾಲೇಜ್ಗೆ ಹೋಯ್ತ್ಯಾ? ಯಾರನ್ನಾದ್ರೂ ಕೇಳ್ಕೊಂಡು ಹೋಗ್ತೀನಿ ಬಿಡಕ್ಕ, ನಾನೇನು ಕಳ್ದೋಗಲ್ಲ. ಅತ್ತೆ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಆಯ್ತಮ್ಮ, ಹುಷಾರಾಗಿ ಹೋಗ್ಬಾ. ಸುಮಾ, ನೀನೇನು ಯೋಚನೆ ಮಾಡಬೇಡ ಅಕ್ಕ, ನಾನು ಮ್ಯಾನೇಜ್ ಮಾಡ್ತೀನಿ. ಓ, ಕಾಲೇಜ್ಗೆ ಹೊರಟ್ರಾ? ಹ್ಞೂ. ನಿಮಗೆ ಇಲ್ಲಿ ರೂಟ್ ಎಲ್ಲ ಗೊತ್ತಾ? ಇಲ್ಲ, ಕೇಳ್ಕೊಂಡು ಹೋಗ್ತೀನಿ. ಬನ್ನಿ, ನಿಮಗೆ ಕಾಲೇಜ್ ಗಂಟ ನಾನೇ ಡ್ರಾಪ್ ಮಾಡ್ತೀನಿ. ನನಗೆ ಅದೇ ರೂಟಲ್ಲಿ ಸ್ವಲ್ಪ ಕೆಲಸ ಇದೆ. ಪರವಾಗಿಲ್ಲ, ಅವಳೆ ಕೇಳ್ಕೊಂಡು ಹೋಯ್ತಾಳೆ ಬಿಡಿ. ಅಕ್ಕ, ನನಗೂ ರೂಟ್ ಇಲ್ಲಿ ಸರಿಯಾಗಿ ಗೊತ್ತಿಲ್ಲ. ಬಸ್ ಎಷ್ಟೊತ್ತಿಗೆ ಬರುತ್ತೋ, ನಾನು ಕಾಲೇಜಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀನೋ ನನಗೆ ಅದು ಗೊತ್ತಿಲ್ಲ. ಇವತ್ತು ಒಂದಿನ ಇವ್ರ ಜೊತೆ ಹೋಗ್ತೀನಿ ಬಿಡು. ಅದಕ್ಕೇನಂತೆ, ಬನ್ನಿ. ನೀವು ಹೀಗೆ ಮಾತಾಡ್ತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಹಾಂ, ನಿಮಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ, ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಲ್ಲ ಅವಾಗ ಹೇಳಿ. ಬೇಗ ನಡೀರಿ, ಟೈಮ್ ಆಗುತ್ತೆ. ಸರಿ ಸರಿ ಅಕ್ಕ, ನಾನು ಬರ್ತೀನಿ. ಅಕ್ಕ, ನಾನು ಹೋಗಿ ಬರ್ತೀನಿ. ಹುಷಾರು ಕಣವಿ. ಈಗಾಗಲೇ ಕಾಲೇಜಿಗೆ ಲೇಟ್ ಆಗಿದೆ. ನಾನಂತೂ ಗಾಡಿನ ತುಂಬ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತೀನಿ. ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ, ಸರಿನಾ? ಹಾಂ, ಅಂದರೆ ಗಾಡಿ ಕಂಬಿನ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ. ಸುಮಾ, ಸುಮಾ, ಟಿಫನ್ ಬಾಕ್ಸ್ ತಗೊಳ್ಳವಿ. ಮರ್ತ್ಬಿಟ್ಟೆ ಹೋಯ್ತಾ ಇದೆಯಲ್ಲ, ತಕ್ಕ. ಥ್ಯಾಂಕ್ಸ್ ಅಕ್ಕ. ನಿಮಗೆ ಭಯ ಆದರೆ ನಾನು ಹಿಡ್ಕೊಂಡು ಕೂತ್ಕೊಳ್ಳಿ, ಸಂಕೋಚ ಬೇಡ. ಸರಿ, ಬಾಯ್ ಅಕ್ಕ. ಅತ್ತೆಮ್ಮ, ನಾನು ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬತ್ತೀನಿ. ಮೊದಲು ಹಿತ್ಲಲ್ಲಿ ಒಂದು ರಾಶಿ ಬಟ್ಟೆ ಇದೆ, ಅದನ್ನ ಹೋಗಿ ಆಮೇಲೆ ಹೇಳ್ತೀನಿ. ಮನೇಲಿ ಎಂಟಿ ಕಾಟ ಕೊಟ್ರೆ ಬೆಟ್ಟದ ಮೇಲಿಂದ ಬಿದ್ದು ಸಾಯಿ. ನನ್ ಗಾಡಿಗೆ ಯಾಕೆ ಬಂದ್ ಗುದ್ದೆ? ನೀನು ರಾಂಗ್ ರೂಟಲ್ಲಿ ಬಂದಿರೋದು. ಯಾಕೆ ಪೊಲೀಸ್ ಇಲ್ಲ ಅಂದ್ರೂ ಹೆಲ್ಮೆಟ್ ಹಾಕ್ತೀನಿ ನಾನು. ಓಯ್, ಯಾಕೋ ಆರ್ ನೋಡಿತಿದ್ಯಾ? ನೋಡಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ದಯವಿಟ್ಟು ಪ್ಲೀಸ್ ದಾರಿ ಬಿಡಿ. ನಮಗೂ ಇದು ಇಂಪಾರ್ಟೆಂಟೇ. ಇಂಪಾರ್ಟೆಂಟ್ ಇದ್ರೆ ಸೈಡಲ್ಲಿ ಜಗಳ ಮಾಡಿ, ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತೀರಾ? ಗುರು, ಯಾಕೆ ನಿನ್ ಗಾಡಿಗೆ ಹಿಂಗೆ ಆಗಿದ್ರೆ ಹಿಂಗೆ ಮಾಡ್ತಿದ್ಯಾ? ಹಾ, ಏಯ್, ನಿಂತ್ಕೊಳ್ಳೋ. ಅಯ್ಯೋ, ಈ ರೋಡ್ ಏನ್ ಹಿಂಗಿದೆ? ಇದು ಶಾರ್ಟ್ ಕಟ್. ಈ ರೋಡ್ಗಿಂತ ನಮ್ಮ ಹಳ್ಳಿ ರೋಡೇ ಬೆಸ್ಟ್. ಈ ರೂಟ್ ಬೇಡ, ಬೇರೆ ರೂಟ್ ಕರ್ಕೊಂಡು ಹೋಗ್ತೀನಿ ರೀ. ಈ ರೋಡ್ ಸ್ಟ್ರೈಟ್ ಹಾಗೆ ಮುಂದೆ ಹೋದ್ರೆ ಒಂದು ಫ್ಲೈಓವರ್ ಸಿಗುತ್ತೆ. ಆ ಫ್ಲೈಓವರ್ ಪಕ್ಕದಲ್ಲೇ ಒಂದು ಮಾಲು.
ಆ ಮಾಲ್ ಮೇಲ್ಗಡೆನೆ ಥಿಯೇಟ್ರು ಇದೆ. ನಿಮ್ಗೆ ಹೋಗೋದಾಗೆಲ್ಲ ನಾವು ಆರಾಮಾಗಿ ಥಿಯೇಟ್ರು ಮಾಲು ಎಲ್ಲ ಅಂತೆಲ್ಲ ಸುತ್ತಾಡ್ಕೊಂಡಿರ್ಬೋದು. ನಾವು ಅಂದರೆ ನಾನು, ನೀವು, ನಿಮ್ಮ ಫ್ರೆಂಡ್ಸು ಎಲ್ಲ. ಫ್ರೆಂಡ್ಸ್ ಎಲ್ಲಿಂದ ಬರ್ತಾರೆ? ಕಾಲೇಜಿಗೆ ಹೋಗ್ತಿರೋದೇ ಇವತ್ತು. ಮತ್ತೆ ನನಗೆ ಈ ಮಾಲು ಥಿಯೇಟರು ಇದೆಲ್ಲ ಇಷ್ಟ ಆಗಲ್ಲ. ಸಾರಿ ಹಂಸಿರೋದು ನೋಡಲಿಲ್ಲ. ಪರವಾಗಿಲ್ಲ. ಥ್ಯಾಂಕ್ಸ್, ಬರ್ತೀನಿ. ಮಧ್ಯಾಹ್ನ ಪಿಕ್ ಮಾಡೋಕ್ಕೆ ನಾನೇ ಬರ್ತೀನಿ. ಅಯ್ಯೋ ಬೇಡ, ಕಾಲೇಜ್ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ. ನಾನು ಬಸ್ಸಲ್ಲೇ ವಾಪಸ್ ಬರ್ತೀನಿ. ಒಂದು ನಿಮಿಷ ಇಟ್ಕೊಳ್ಳಿ. ಇದು ಬಸ್ ಚಾರ್ಜ್ ಇಟ್ಕೊಳ್ಳಿ. ಬೇಡ ನನ್ನ ಹತ್ರನೇ ಇದೆ. ಥ್ಯಾಂಕ್ಸ್. ಸಖತ್ ಬೇಗ ಅಡ್ಜಸ್ಟ್ ಆಗ್ಬಿಟ್ಲು. ಅಕ್ಕನಿಗಿಂತ ತಂಗಿನೇ ವಾಸಿ. ಜವಾರಿ ಅಕ್ಕಿ, ಆದಷ್ಟು ಬೇಗ ಪಟಾಯಿಸ್ಕೊಂಡ್ಬಿಡ್ಬೇಕು. ಮಧ್ಯಾಹ್ನ ಅಷ್ಟರಲ್ಲಿ ಫೀಸ್ ಕಟ್ಬಿಟ್ರೆ ಬೇಗ ಹೋಗಿ ಕ್ಲಾಸಲ್ಲಿ ಕೂತ್ಕೊಬಿಡ್ಬೋದು. ಚಂದ್ರಣ್ಣಯ್ಯ ಇನ್ನೇನು ಬರ್ತೀನಿ ಅಂದರೆ ಹೇಳಿದಾರಲ್ಲ, ಬೇಗ ಬಂದು ಫೀಸ್ ಕಟ್ಟಿದ್ರೆ ನಾನು ಬೇಗ ಕ್ಲಾಸ್ ಅಟೆಂಡ್ ಮಾಡ್ಬೋದು. ನನ್ನ ಮಗನಿಗೆ ಅನುಮಾನ ಬರಲಿಲ್ಲ ತಾನೆ? ಇಲ್ಲ ಅಮ್ಮ. ಸರಿಯಾಗಿ ನೋಡ್ದೇನಿಲ್ಲ. ಅವ್ನು ನಿನ್ನ ಹಿಂದೆ ಬಂದಿಲ್ಲ ತಾನೆ? ಮೊದಲೆಲ್ಲ ಆಯ್ರಿ ಅವನು. ಇಲ್ಲ ಅಮ್ಮ, ನೋಡ್ಕೊಂಡೇ ಬಂದೆ. ಏ ಮೂದೇವಿ, ನಿನ್ನ ಮಕ ಏನು ತೋರಿಸ್ಲಿಲ್ಲ ತಾನೆ? ಇಲ್ಲ ಅಮ್ಮ. ಕೊಡಿಲಿ ಫೋನು ಕೊಡು. ಏನು ಎಣಿಸ್ತಿದ್ಯಾ ಅಟ್ಟೆಯ? ಆಮೇಲೆ ಈಸೇನೆ ಎಲ್ಲೂ ಬಾಯಿ ಬಿಡಬಾರ್ದು. ಸ್ವಲ್ಪ ದಿನ ಊರು ಬಿಟ್ಟು ಹೊರಗಡೆ ಹೊಂಟವು. ಸರಿ ಅಮ್ಮ. ಈಗ ತಿರುಗಿ ನೋಡ್ದೆ ಹೋಯ್ತಿರು. ನನ್ನ ಮಗನೇ ದಿನ ಅವನ ಮಾತೆ ವೇದವಾಕ್ಯ ಅಂತಿದ್ದವನು ಈಗ ಇದ್ದಕ್ಕಿದ್ದಂಗೆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ರೆ ನಾ ಸುಮ್ಕೆ ಬಿಟ್ಬಿಡ್ತೀನ? ಇದನ್ನೇನೋ ತಾಡದೆ, ಅದ್ರ ಪುಟ್ಟಕ್ಕಂತ ಒಳ್ಳೆ ಹೆಸರು ತಗೋಬೇಕಲ್ಲ, ಏನು ಮಾಡೋದು? ನೊಂಜವನಿಗೆ 7 ಕೊಡ್ಬೇಕಾ? ಮಾಡಿದ್ರಾಯ್ತು. ಡ್ರೈವ್ ಮಾಡ್ತಿರ್ಬೋದು, ಯಾಕೆ ಸುಮ್ಮನೆ ಟೆನ್ಷನ್ ಕೊಡೋದು? ಅಣ್ಣಯ್ಯ ಬರ್ತೀನಿ ಅಂದಮೇಲೆ ಬಂದೇ ಬರ್ತಾನೆ. ಲೇಟ್ ಫೀಸ್ ಕಟ್ಟಕ್ಕೂ ಗೊತ್ತಿಲ್ವಾ ನಿನಗೆ? ಇವಳು ನಿಂತಿದ್ಯಲ್ಲೇ, ನೀನು ನನ್ನ ಎದುರಾಕೋತೀಯಾ? Girls, there is a word for dumb people in Kannada, right? What's that? Dadru. No. There is something else, like gugu. Gugu. Correct. Halli gugu. ನಾನೇನು ಇಲ್ಲಿ ಫೀಸ್ ಕಟ್ಟಕ್ಕೆ ಲೈನಲ್ಲಿ ನಿಂತಿದ್ದೀನಿ. ನಿನಗೇನೇನು ಕೆಲಸ?
ಕ್ಲಾಸ್ ಟೈಮಲ್ಲಿ ಈಗ ಓಡಾಡ್ಕೊಂಡಿದ್ಯಲ್ಲ, ಗುಗ್ಗು ನಾನಲ್ಲ ನೀನು. ಏಯ್ ಏಯ್, ಆ ಕಡೆ ಹೋಗಿ. ಆಗಕ್ಕಿಲ್ಲ ಅಂದರೆ ಬೇಡ ಬಿಡು. ಅವ ಹಂಗಲ್ಲವ, ಈ ಬಡ್ಡಿ ಜನ ನಾನು ನೋಡ್ಕೊತೀನಿ ಬಿಡವ. ನಿನ್ನ ಮನಸ್ಸಿನಾಗ ಇವನೈತಿ ಅಂತ ನಂಗೆ ಗೊತ್ತು ಕಣಪ್ಪ. ಆದಷ್ಟು ಬಿರ್ನೆ ನಿನ್ನ ಕಾಲ ಮ್ಯಾಗ ನೀನು ನಿಂತ್ಕೊಂಡು 4-6 ಜನಕ್ಕೆ ಸಂಬಳ ಕೊಡಂಗೆ ಆಗೇ ಆಯ್ತದೆ. ಈಗಿದ್ನ ಅವ್ರು ತಾವು ಕೊಡ್ತೀಯಾ? ಸರಿವ. ಸಾಲ ತೀರ್ಸೋಕೆ ನಾನು ಪ್ರಯತ್ನ ಪಡ್ತೀನವ. ಆದರೆ ಈಗ ನಿಮ್ಗೆ ಸಹಾಯ ಮಾಡೋಕ್ಕಾಗ್ತಲ್ಲ ಅನ್ನೋ ಬೇಸರ ಸಹನೆ ಕಾಡ್ತೈತೆ.